ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ಈಗಾಗಲೇ ಧನುರ್ಮಾಸ ಆರಂಭವಾಗಿದ್ದು, ಈ ಧನುರ್ಮಾಸದ ಕುರಿತು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೂ ಧನುರ್ಮಾಸದ ಮಹತ್ವವೇನು ಹಾಗೂ ಧನುರ್ಮಾಸದಲ್ಲಿ ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು ಎಂಬುದನ್ನು ಈಗಾಗಲೇ ನಾವು ಇನ್ನಿತರ ವಿಡಿಯೋಗಳ ಮೂಲಕ ತಿಳಿಸಿದ್ದೇವೆ. ದಯವಿಟ್ಟು ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ, ಒಮ್ಮೆ ಆ ವಿಡಿಯೋವನ್ನು ನೋಡಿ. ಹೌದು ಸ್ನೇಹಿತರೆ, ಈ ಒಂದು ಮಾಸ ಅತ್ಯಂತ ವಿಶೇಷವಾದ ಮಾಸ, ಮಂಗಳಕರವಾದ ಮಾಸ. ಈ ಒಂದು ಮಾಸದಲ್ಲಿ ನಾವು ವಿಷ್ಣುದೇವನೊಡನೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅನೇಕ ರೀತಿಯ ವಿಶೇಷ ಫಲಗಳನ್ನು ಪಡೆಯುತ್ತೇವೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಧನುರ್ಮಾಸದಲ್ಲಿ ಪಠಿಸಬೇಕಾಗಿರುವಂತಹ ಸ್ತೋತ್ರ ಹಾಗೂ ಯಾವ ಎಲ್ಲ ಮಂತ್ರಗಳನ್ನು ಪಠಿಸಿದರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಂದ ಹೊರಬರಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಧನುರ್ಮಾಸವೆಂಬುದೇ ಒಂದು ವಿಶೇಷ. ಅದರಲ್ಲೂ ಈ ವಿಶೇಷ ಸಂದರ್ಭದಲ್ಲಿ ನಾವು ವಿಶೇಷ ರೀತಿಯ ಶಕ್ತಿಶಾಲಿ ಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠಿಸೋದ್ರಿಂದ ಆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಎದುರಾಗ್ತಾ ಇರುತ್ತೆ. ಹೀಗಿರುವಾಗ ಆ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು ಅಂತಂದರೆ ನಮ್ಮಲ್ಲಿ ಮೊದಲು ಆತ್ಮಸ್ಥೈರ್ಯ ಅನ್ನೋದು ಇರಬೇಕು. ಹೌದು, ಹೀಗಿರುವಾಗ ಈ ಧನುರ್ಮಾಸವು ಈ ಎಲ್ಲದಕ್ಕೂ ಸಮಸ್ಯೆಗಳಿಗೂ ಒಂದು ಪರಿಹಾರವಾಗಿ ನೀಡಬಲ್ಲುವುದು. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಅತ್ಯಂತ ವಿಶೇಷವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾವು ಭಗವಂತನನ್ನು ಪೂಜಿಸಿದರೆ ನಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಗಳಲ್ಲಿ ತಿಳಿಸಿರುವಂತೆ ಭಗವಂತನನ್ನು ದೇವತೆಗಳು ಈ ಒಂದು ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುತ್ತಾರೆ. ಹೀಗಿರುವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಭಗವಂತನನ್ನು ಪೂಜಿಸುವುದರಿಂದ ನಮ್ಮ ಇಚ್ಛೆಗಳು ಅತ್ಯಂತ ಶೀಘ್ರವಾಗಿ ಪರಿಹಾರವಾಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಮ್ಮ ಇಚ್ಛೆಗಳು ಅತ್ಯಂತ ಶೀಘ್ರವಾಗಿ ಪೂರ್ಣವಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಯಾವುದೇ ಸಮಸ್ಯೆಗಳಿಂದ ಬಳಲತಕ್ಕಂತಹ ವ್ಯಕ್ತಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ, ಅಂದರೆ ಅರುಣೋದಯಕ್ಕೂ ಮುನ್ನ ಪ್ರಾತಃ ಕಾಲದಲ್ಲಿ ಎದ್ದು, ಅಂದರೆ ನಕ್ಷತ್ರಗಳು ಇರುವಾಗಲೇ ಪೂಜಿಸಿದರೆ ವಿಶೇಷವಾದ ಫಲವನ್ನು ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಕೇವಲ ಈ ಧನುರ್ಮಾಸದಲ್ಲಿ ಪೂಜೆ ಮಾಡಿದರ ಬದಲು ಈ ಕೆಲವೊಂದು ವಿಶೇಷವಾಲಿಯಾದ ಸ್ತೋತ್ರಗಳನ್ನು ಪಠಿಸುವುದರಿಂದ ವಿಶೇಷ ರೀತಿಯ ಒಂದು ಫಲವನ್ನು ಪಡೆಯಬಹುದು. ಅದರಲ್ಲೂ ಮೊದಲನೆಯದಾಗಿ ನಾವು ಹೇಳುವಂತಹದ್ದು ಭದ್ರಲಕ್ಷ್ಮಿ ಸ್ತವ. ಹೌದು ಸ್ನೇಹಿತರೆ, ಈ ಭದ್ರಲಕ್ಷ್ಮಿ ಸ್ತವ ಸ್ತೋತ್ರವನ್ನು ನಾವು ಪಠಿಸೋದ್ರಿಂದ ಅನೇಕ ರೀತಿಯ ಲಾಭಗಳನ್ನು ಕಾಣಬಹುದು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸಹ ಈ ಒಂದು ಲಕ್ಷ್ಮಿ ಸ್ತೋತ್ರವನ್ನು, ಅಂದರೆ ನಮ್ಮ ಮನೆಯಲ್ಲಿ ಭದ್ರವಾಗಿ ಲಕ್ಷ್ಮಿ ನೆಲೆಸಲಿ ಎಂದು ಹೇಳುವಂತಹ ಈ ಒಂದು ಸ್ತೋತ್ರವನ್ನು ಪಠಿಸೋದ್ರಿಂದ ಆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಅಷ್ಟೇ ಅಲ್ಲದೆ ಆ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ. ಯಾವ ವ್ಯಕ್ತಿಯು ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿಯೇ ಎದ್ದು ಆ ಹೊಸ್ತಿಲ ಪೂಜೆಯನ್ನು ಮಾಡಿ, ಹೊಸ್ತಿಲ ಬಳಿ ದೀಪವನ್ನು ಬೆಳಗಿಸಿ, ನಂತರ ಕುಲದೇವರ ಪೂಜೆ ಹಾಗೂ ಮಹಾಲಕ್ಷ್ಮಿ ವಿಷ್ಣುವಿನ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ವಿಶೇಷವಾದ ಒಂದು ಫಲ ಪ್ರಾಪ್ತಿಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಮಂತ್ರಗಳ ಉಚ್ಚಾರಣೆಯಿಂದ ಅನೇಕ ರೀತಿಯ ಲಾಭಗಳನ್ನು ನಾವು ಕಾಣಬಹುದು. ಈ ಮಂತ್ರಗಳು ವಿಶೇಷವಾದ ಒಂದು ಫಲವನ್ನೇ ಹೊಂದಿರುತ್ತದೆ. ಹೀಗಿರುವಾಗ ಈ ಶಕ್ತಿಶಾಲಿ ಮಂತ್ರಗಳನ್ನು ನಾವು ಈ ಧನುರ್ಮಾಸದಲ್ಲಿ ಪಠಿಸೋದ್ರಿಂದ, ಅದರಲ್ಲೂ ಭದ್ರಲಕ್ಷ್ಮಿ ಸ್ತವ ಸ್ತೋತ್ರವನ್ನು ನಾವು ಪಠಿಸೋದ್ರಿಂದ ವಿಶೇಷ ರೀತಿಯ ಲಾಭ ಪಡೆಯಬಹುದು. ಹೌದು ಸ್ನೇಹಿತರೆ, ಈ ಬ್ರಾಹ್ಮಿ ಮುಹೂರ್ತವೆಂಬುದು ಅತ್ಯಂತ ವಿಶೇಷವಾದ ಸಮಯ. ಈ ಸಮಯದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆಯು ದುಪ್ಪಟ್ಟು ಫಲವನ್ನು ಪಡೆಯುತ್ತದೆ ಎಂದು ಹೇಳಲಾಗ್ತದೆ. ಈ ಸಮಯದಲ್ಲಿ ನಾವು ಮಾಡ್ತಕ್ಕಂಥ ಒಂದು ದಿನದ ಪೂಜೆಯು ಸಾವಿರಾರು ದಿನಗಳ ಒಂದು ಪುಣ್ಯ, ಒಂದು ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗಾಗಿ ಯಾವೆಲ್ಲ ವ್ಯಕ್ತಿಯು ಈ ಒಂದು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡುತ್ತಾನೆಯೋ ಆ ವ್ಯಕ್ತಿಯು ತನ್ನ ಕಷ್ಟಗಳನ್ನು ಕರಗಿಸಿಕೊಳ್ಳುತ್ತಾನೆ ಎಂದು ಕೂಡ ಹೇಳಲಾಗ್ತದೆ. ಅತ್ಯಂತ ಶೀಘ್ರವಾಗಿಯೇ ಭಗವಂತನ ಒಂದು ಪ್ರೇರಣೆ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಸಮಯದಲ್ಲಿ ಭಗವಂತ ಎಚ್ಚರಗೊಳ್ತಾ ಇರ್ತಾನೆ. ಹೀಗಿರುವಾಗ ನಾವು ಆ ಭಗವಂತ ಎಚ್ಚರಗೊಳ್ಳುವಾಗ ನಾವು ಭಗವಂತನನ್ನು ಪ್ರಾರ್ಥಿಸಿದರೆ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ದೊರೆಯುತ್ತದೆ. ಹೌದು ಸ್ನೇಹಿತರೆ, ಅದರಲ್ಲೂ ಈ ಒಂದು ಸ್ತೋತ್ರಗಳನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು. ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ನಮ್ಮ ಎಲ್ಲ ಸಂಕಷ್ಟದಿಂದ ಹೊರಬರಬಹುದು. ಮಾತ್ರವಲ್ಲದೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ ಹಾಗೂ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ದೂರವಾಗ್ತದೆ. ಹಾಗೂ ಮನೆಯಲ್ಲಿ ಯಾವುದೇ ರೀತಿಯ ಕಲಹಗಳಾಗಲಿ, ಸಮಸ್ಯೆಗಳಾಗಲಿ, ಮನಸ್ತಾಪಗಳಾಗಲಿ ಇದ್ದರೂ ಕೂಡ ಅದೆಲ್ಲ ಈ ಸಮಸ್ಯೆಯಿಂದ ನಾವು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ದೂರವಾಗ್ತದೆ. ಹೌದು, ಅತ್ಯಂತ ಶಕ್ತಿಶಾಲಿಯಾದ ಈ ಮಂತ್ರಗಳನ್ನು ನಾವು ಪ್ರತಿನಿತ್ಯ ಪಠಿಸಲೇಬೇಕು. ಹೌದು ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ದ್ವಾದಶ ನಾಮಾವಳಿಗಳನ್ನು ಈ ಒಂದು ಧನುರ್ಮಾಸದಲ್ಲಿ ಹೇಳ್ತಾ ಹೋದರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ನಾವು ಹೊರಬರಬಹುದು. ಹೌದು ಸ್ನೇಹಿತರೆ, ಈ ಒಂದು ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಈ ದ್ವಾದಶ ನಾಮಾವಳಿಗಳನ್ನು
ಪಠಿಸಿದ್ದರಿಂದಲೇ ಆ ಇಂದ್ರದೇವನು ಮರು ರಾಜ್ಯವನ್ನು ಪಡೆದರು ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ವಿಶೇಷ ಫಲವನ್ನು ನೀಡುವಂತಹ ಈ ಒಂದು ದ್ವಾದಶ ನಾಮಾವಳಿಗಳನ್ನು ಕೂಡ ನಾವು ಪ್ರತಿನಿತ್ಯ ಈ ಧನುರ್ಮಾಸದಲ್ಲಿ ಪಠಿಸಲೇಬೇಕು. ಇದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ದೊರೆಯುತ್ತದೆ. ಹಾಗೂ ಈ ಒಂದು ಪೂಜೆಯಲ್ಲಿ ಧನುರ್ಮಾಸದಲ್ಲಿ ಯಾವ ವ್ಯಕ್ತಿಯು ನಕ್ಷತ್ರವಿರುವಾಗಲೇ ಪೂಜಿಸಿ ಆ ಮಹಾಲಕ್ಷ್ಮಿ ವಿಷ್ಣುದೇವನಿಗೆ ಮಂತ್ರಗಳ ಸಮೇತ ಪೂಜಿಸಿ ನಂತರ ಮುದ್ಗಾನ್ನವನ್ನು ನೈವೇದ್ಯ ಮಾಡುತ್ತಾರೋ ಅವರು ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ ಎಂದು ಕೂಡ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ಏಕೆಂದರೆ ಧನುರ್ಮಾಸವು ಅತ್ಯಂತ ವಿಶೇಷವಾದ ಮಾಸ. ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಲು ಇರುವಂತಹ ಈ ವಿಶೇಷವಾದ ಮಾಸವನ್ನು ನಾವು ತಪ್ಪದೇ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಭಕ್ತಿಗೆ ಒಲೆಯದೆ ಪರಮಾತ್ಮನಿದ್ದಾನೆಯೇ, ಹೌದಲ್ವಾ? ಹೀಗಿರುವಾಗ ನಾವು ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನನ್ನು ಪೂಜಿಸಿದರೆ ನಮ್ಮ ಕಷ್ಟಗಳು ಕರಗುವುದಂತೂ ಖಂಡಿತ. ಹೌದು ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಈ ಒಂದು ಭದ್ರಲಕ್ಷ್ಮಿ ಸ್ತೋತ್ರ ಹಾಗೂ ಲಕ್ಷ್ಮಿಯ ದ್ವಾದಶ ನಾಮಾವಳಿಗಳಿಂದ ಪೂಜಿಸುತ್ತಾ ಹೋದರೆ ಅನೇಕ ರೀತಿಯ ಲಾಭಗಳನ್ನು ಕಾಣಬಹುದು. ಹೌದು, ಈ ಒಂದು ಧನುರ್ಮಾಸವು ವಿಶೇಷವಾಗಿದ್ದು ಈ ಒಂದು ಮಾಸದಲ್ಲಿ ವಿಶೇಷ ರೀತಿಯ ಪೂಜೆಯಿಂದ ನಮ್ಮ ಎಲ್ಲ ಕಷ್ಟಗಳು ಕರಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.